ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಕುಕ್ಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಭಾನುವಾರ ಅಲ್ವಾ, ಮನೆಯಲ್ಲಿ ನಾನ್ ವೆಜ್ ಇರುತ್ತೆ ಅಲ್ವಾ. ಇವತ್ತೇನು ಸ್ಪೆಷಲ್ ಅಂದರೆ ಕುರಿ ತಲೆ ಕಾಲು ತಂದಿದ್ರು ನಮ್ಮ ಯಜಮಾನ್ರು. ಅದೇ ನಾವೇ ಕ್ಲೀನ್ ಮಾಡ್ಕೊಳ್ಳೋದು ಸ್ವಂತ. ನಾವು ಅಲ್ಲೇನು ಕ್ಲೀನ್ ಮಾಡಿಸ್ಕೊಂಡು ಬರಲ್ಲ, ನಮ್ಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾವೇ ಕ್ಲೀನ್ ಮಾಡ್ಕೊಂಡಿರೋದು. ಫಸ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೆ ಮಟನ್ನ. ಅದು ಸ್ವಲ್ಪ ಬಲ್ತೋಗಿತ್ತು ಕುರಿ ತಲೆ ಕಾಲು. ಒಂದು 7 ಲೀಟರ್ ಕುಕ್ಕರ್ ಅದು. ಅದಕ್ಕೆ ಒಂದು 6 ವಿಸಲ್ ಹಾಕ್ಸ್ಕೊಂಡೆ ಮಟನ್ನು. ಯಾಕಂದರೆ ತುಂಬ ಚೆನ್ನಾಗಿ ಬೇಯಬೇಕಲ್ವ. ಚೆನ್ನಾಗಿ ಬೇಯಲಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ, ಅಷ್ಟೊಂದೇನು ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾವು ಚೆನ್ನಾಗಿ ಬೆಂದಿಸ್ಕೋಬೇಕು. ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೆಕ್ಸ್ಟು ಮಸಾಲೆಗೆ ಹಾಕ್ಕೊಂಬಿಡ್ತೀನಿ. ಒಂದು ಈರುಳ್ಳಿ ಮತ್ತು ಪುದೀನ ಅವೆರಡು ಹಾಕ್ಕೊಂಡು ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಡಿಸ್ಕೋಬೇಕು. ನಂತರ ಇಲ್ಲಿ ಮಿಕ್ಸಿ ಜಾರ್ಗೆ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ನೆಕ್ಸ್ಟು ಅದಕ್ಕೇ ಚಕ್ಕೆ ಲವಂಗ ಅದು ಹಾಕ್ಕೊಂಡೆ. ಮತ್ತು ಈರುಳ್ಳಿ ಅದನ್ನು ಸ್ವಲ್ಪ ಅದನ್ನು ಫ್ರೈ ಮಾಡಿದ್ದೆ ಅಲ್ಲ, ಅದು ಹಾಕ್ಕೊಂಡೆ. ಚೆನ್ನಾಗಿ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಅದು ಚೆನ್ನಾಗಿ ನುಣ್ಣಕ್ಕೆ ಹಾಕಬೇಕು, ಇಲ್ಲಾಂದರೆ ಏನು ಚೆನ್ನಾಗಿರಲ್ಲ. ತರತರಾಗಿ ಸ್ವಲ್ಪ ನುಣ್ಣಕ್ಕಿರಬೇಕು. ಮಿಕ್ಸಿಗೆ ಹಾಕ್ಕೊಂಡು ನೆಕ್ಸ್ಟು ಅದು ಒಂದು ಪಾತ್ರೆಗೆ ಹಾಕ್ಕೊಂಡೆ ಎಲ್ಲನೂ. ಫಸ್ಟು ಕೊಬ್ಬರಿ ಕೊಬ್ಬರಿ, ಪುದೀನ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆಕ್ಸ್ಟು ಇದೇನಪ್ಪ ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಇಷ್ಟು ಹಾಕ್ಕೊಂಡೆ. ನೆಕ್ಸ್ಟು ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡೆ. ಮತ್ತು ಇಲ್ಲಿ ಅದೇ ಮಿಕ್ಸಿ ಜಾರ್ಗೆ ಒಂದು 3-3.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡೆ. ನೆಕ್ಸ್ಟು ಒಂದು 6 ಸ್ಪೂನಷ್ಟು ಧನಿಯಾ ಪೌಡರ್. ಅದು ನಾವು ಮನೆಗೆ ಮಾಡ್ಕೊಂಡಿರೋದು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪೌಡರು. ನಾವು ಅಂಗಡಿಯಿಂದ ಏನು ತೊಗೊಂಬರಲ್ಲ, ಅಷ್ಟೊಂದೇನು ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾವು ಮನೇಲಿ ಮಾಡ್ಕೊತೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಲೇ ಮಸಾಲೆ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೆ ಅಲ್ವಾ, ಅದೇ ಪಾತ್ರೆಗೆ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಈ ಕಡೆ ನಾವು 6 ವಿಸಲ್ಗೆ ಹಾಕ್ಸಿದ್ವಲ್ಲ, ಅದು ನೀಟಾಗಿ ಪ್ರೆಷರೆಲ್ಲ ಹೋಗಿರುತ್ತೆ. ಮತ್ತು ಅದನ್ನು ಲಿಡ್ ಓಪನ್ ಮಾಡಿರೋದೇನೋ ತೋರಿಸಿಲ್ಲ, ಅದು ಕ್ಲಿಪ್ ಮಿಸ್ ಆಗಿದೆ. ಅದಕ್ಕೆ ಸ್ವಲ್ಪ ನೀರು ಪಕ್ಕಕ್ಕೆ ಇಕ್ಕೊಂಬಿಟ್ಟು, ಅದರಲ್ಲಿ ಕುಕ್ಕರ್ ಇರೋಲ್ಲ ನೀರು, ಅದು ಪಕ್ಕಕ್ಕೆ ಇಕ್ಕೊಂಡು ಈ ಮಸಾಲೆ ಹಾಕ್ಕೊಂಡಿದ್ವಲ್ಲ ಒಂದು ಪಾತ್ರೆಗೆ, ಆ ಮಸಾಲೆ ಎಲ್ಲನೂ ಅದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಮತ್ತು ಮಟನ್ ಎಲ್ಲನೂ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ಇನ್ನೂ 1-2 ವಿಸಿಲ್ ಹಾಕ್ಸ್ಬೇಕು. ಯಾಕೆಂದರೆ ಅಷ್ಟೊಂದೇನು ಬೆಂದಿರಲಿಲ್ಲ. ಸೊ ಅದಕ್ಕೆ ನಾನು ಇನ್ನೂ 1-2 ವಿಸಲ್ ಹಾಕ್ಸ್ಕೊಂಡೆ. ಹೇಳಿದ್ನಲ್ಲ ಬಲ್ತೋಗಿತ್ತು ಅಂತ ಅಂದ್ಬಿಟ್ಟು, ಅದಕ್ಕೆ 2 ವಿಸಲ್ ಹಾಕ್ಸ್ಕೊಂಡೆ. ಆ ವಿಸಲ್ ಒಂದು ಹಾಕ್ಸ್ಕೊಂಡಿದ್ದಾದಮೇಲೆ ಪ್ರೆಷರೆಲ್ಲ ಹೋಗೋಕ್ಕೆ ಬಿಡಬೇಕು ನಾವು. ಆ ಪ್ರೆಷರೆಲ್ಲ ಹೋದ್ಮೇಲೆ ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ ನೋಡಿದ್ರೆ ಚೆನ್ನಾಗಿ ಬೆಂದಿತ್ತು ಮಟನ್ನು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಯಾರು ಬೇಕಾದರೂ ಮಾಡ್ಬೋದು, ಈಸಿಯಾಗಿ ಟ್ರೈ ಮಾಡಿ. ಈಸಿ ಇದೆ ಪ್ರೊಸೆಸ್ ಎಲ್ಲ. ಏನಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಅದು ವಿಸಿಲ್ ಹಾಕ್ಸ್ಕೊಂಡು ಅದೆಲ್ಲನೂ. ನೆಕ್ಸ್ಟ್ ಇಲ್ಲಾಂದರೆ ಇನ್ನೂ ತುಂಬ ಈಸಿಯಾಗಿ ಆಗೋಗುತ್ತೆ. ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ನೆಕ್ಸ್ಟ್ ಹಾಗೇ ಸ್ವಲ್ಪ ಅದನ್ನು ಇನ್ನೂ ಕುದಿಯೋಕ್ಕೆ ಬಿಡಬೇಕು. ನೀಟಾಗಿ ಹೊಂದ್ಕೋಬೇಕಲ್ವ ಸಾಂಬಾರು ಮತ್ತು ಅದು ಪೀಸ್ ಎಲ್ಲನೂ. ಮತ್ತು ಈ ಕಡೆ ಒಗ್ಗರಣೆಗೆ ಇಕ್ಕೊತಾ ಇದ್ದೀನಿ. ಒಂದು ಕಡಾಯಿ ಇಕ್ಕೊಂಡು ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ, ಕರಿಬೇವು ಸೊಪ್ಪು ಇಷ್ಟು ಹಾಕ್ಕೊಂಡು ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಈ ಕಡೆ ಪಾತ್ರೆ ಅದು ಸಾಂಬಾರಿಗೆ ಹಾಕ್ಕೊಂಡು ಸ್ವಲ್ಪ ಅಷ್ಟೊತ್ತಿಗೆ ಚೆನ್ನಾಗಿ ಕುದಿದಿರುತ್ತಲ್ಲ, ಅದಕ್ಕೇ ಸಾಂಬಾರಿಗೇ ಈ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಬಾಯ್ ಫ್ರೆಂಡ್ಸ್.